ನಾನು ನನ್ನ ಲೈಫಲ್ಲಿ ಏನಾದರೂ ಒಂದು ಒಳ್ಳೆ ಕೆಲಸ ಮಾಡಬೇಕು, ನಾನು ನನ್ನ ಲೈಫ್ನ ಸಕ್ಸಸ್ ಮಾಡಬೇಕು, ನಾನು ಫೇಮಸ್ ಆಗಬೇಕು, ನಂದು ಬಿಡುವಿನ ಸಮಯದಲ್ಲಿ ಮನೆ ಕೆಲಸ ಮಾಡಾದ್ಮೇಲೆ ನಾನು ಏನಾದರೂ ಮಾಡಿ ಒಳ್ಳೆ ಸಂಪಾದನೆ ಮಾಡಬೇಕು ಅಂತ ನೀವು ಡಿಸೈಡ್ ಮಾಡಿದ್ದೀರಾ ಫ್ರೆಂಡ್ಸ್. ಸೊ ಫ್ರೆಂಡ್ಸ್, ನಾನು ನಿಮಗೆ ಒಂದು ಗುಡ್ ಪ್ಲಾಟ್ಫಾರ್ಮ್, ಒಳ್ಳೆ ಪ್ಲಾಟ್ಫಾರ್ಮ್ನ ನಿಮಗೆ ಅಡ್ವೈಸ್ ಮಾಡೋಕ್ಕೆ ಹೋಗ್ತಾ ಇದ್ದೀನಿ. ಸೊ ಬನ್ನಿ ಫ್ರೆಂಡ್ಸ್. ಸೊ ಫ್ರೆಂಡ್ಸ್, ನೀವು ಹುಡುಕ್ತಾ ಇದ್ದೀರಾ ಮನೇಲಿ ಕುತ್ಕೊಂಡು ಏನಾದರೂ ಒಳ್ಳೆ ಕೆಲಸ ಮಾಡಬೇಕು ಅಂತ, ಫೋನಲ್ಲಿ ಹುಡುಕಿ ಫೋನಲ್ಲಿ ಸಾಕಾಗ್ಬಿಟ್ಟಿದ್ದೀರಾ. ಆದರೆ ನಿಮಗೆ ಎಷ್ಟೋ ಕಂಪ್ನೀಸ್ ಇದೆ, ತಲೆ ಕೆಟ್ಟೋಗ್ತಾ ಇದೆ, ಯಾವ ಕಂಪ್ನಿಗೆ ಜಾಯ್ನ್ ಆಗಬೇಕು ಅಂತ ನಿಮಗೆ ಅರ್ಥ ಆಗ್ತಾ ಇಲ್ವಾ ಫ್ರೆಂಡ್ಸ್? ಯಾವುದು ನಾವು ನೆಟ್ವರ್ಕ್ ಮಾರ್ಕೆಟಿಂಗ್ಗೆ ಜಾಯ್ನ್ ಆದರೆ ನಾವು ಸಕ್ಸಸ್ ಆಗ್ಬೋದು, ನಮ್ಮ ದುಡ್ಡು ಹೋಗಬಾರ್ದು, ನಾವು ಯಾವುದೇ ಫ್ರಾಡ್ ಹತ್ರ ಇರಬಾರ್ದು ಅಂತ ನೀವು ಹುಡುಕ್ತಾ ಇದ್ದೀರಾ ಫ್ರೆಂಡ್ಸ್. ಸೊ ಅದಕ್ಕೆ ನೀವು ಟೆನ್ಷನ್ ತಗೋಬೇಡಿ, ನಾನು ನಿಮಗೆ ಒಂದು ಒಳ್ಳೆ ಪ್ಲಾಟ್ಫಾರ್ಮ್ಗೆ ತಗೊಂಡೋಗ್ತೀನಿ. ಆದರೆ ಅದಕ್ಕಿಂತ ಫಸ್ಟು ನಾನು ಹೇಳ್ತೀನಿ, ನಾವು ನೆಟ್ವರ್ಕ್ ಮಾರ್ಕೆಟಿಂಗ್ಗೆ ಜಾಯ್ನ್ ಆಗಬೇಕು ಅಂದರೆ ನಾವು ಫಸ್ಟ್ ಏನು ನೋಡಬೇಕು, ಆ ಕಂಪ್ನಿ ಎಷ್ಟು ವರ್ಷದಿಂದ ನಡೀತಾ ಇದೆ, ಇನ್ನೊಂದು ಆ ಕಂಪ್ನಿದು ಪ್ರಾಡಕ್ಟ್ ಹೇಗಿದೆ, ಅದು ಟ್ರಸ್ಟೇಬಲ್ ಇದೆಯಾ ಇಲ್ಲ ಬೇರೆ ಫ್ರಾಡ್ ಈ ಥರ ಇದೆಯಾ ಅದನ್ನು ನೋಡಬೇಕು. ಆಮೇಲೆ ಈ ಕಂಪ್ನಿಲಿ ಟೀಮ್ ಯಾವ ಥರ ಇದೆ, ನಮಗೆ ಹೇಗೆ ಗೈಡ್ ಮಾಡುತ್ತೆ ಅಂತಲೂ ನಾವು ನೋಡಬೇಕು. ಇದೆಲ್ಲ ನೋಡಿ ನಾವು ಕಂಪ್ನಿ ಎಷ್ಟು ವರ್ಷದಿಂದ ನಡೀತಾ ಇದೆ, ಪ್ರಾಡಕ್ಟ್ ಏನಿದೆ ಎಲ್ಲ ನಾವು ಇದನ್ನು ಕರೆಕ್ಟಾಗಿ ನೋಡಿದ್ಮೇಲೆ ನಾವು ಅದರಲ್ಲಿ ಜಾಯ್ನ್ ಆಗಬೇಕು ಫ್ರೆಂಡ್ಸ್. ಇಲ್ಲ ಸುಮ್ಮನೆ ಇದು ಬಂತು ಅದು ಬಂತು ಅಂತ ನಾವು ಜಾಯ್ನ್ ಆಗಿಬಿಟ್ರೆ ನಮಗೆ ಫ್ರಾಡ್ ಅಲರ್ಟ್ ಆಗೋಕ್ಕೆ ಚಾನ್ಸಸ್ ಇರುತ್ತೆ ಫ್ರೆಂಡ್ಸ್. ಸೊ ಬನ್ನಿ, ನಾನು ನಿಮಗೆ ಸೊಲ್ಯೂಷನ್ ಹತ್ರ ಕರ್ಕೊಂಡು ಹೋಗ್ತೀನಿ. ಆ ಸೊಲ್ಯೂಷನ್ ಏನಂದರೆ ಫಾರ್ ಎವರ್ ಲಿವಿಂಗ್ ಪ್ರಾಡಕ್ಟ್ ಕಂಪನಿ ಫ್ರೆಂಡ್ಸ್. ಈ ಕಂಪನಿ 46 ವರ್ಷದಿಂದ ನಡೀತಾ ಇದೆ ಫ್ರೆಂಡ್ಸ್. ಆಮೇಲೆ ಈ ಕಂಪನಿ ಬಂದು 168 ದೇಶದಲ್ಲಿ ನಡೀತಾ ಇದೆ ಫ್ರೆಂಡ್ಸ್. ಆಮೇಲೆ ಈ ಕಂಪನಿದು ಪ್ರಾಡಕ್ಟ್ ಬಂದು ನಂಬರ್ 1, ಕಂಪನಿ ಬಂದು ನಂಬರ್ 1, ನಮ್ಮ ಗೌರ್ಮೆಂಟೇ ಟೆಸ್ಟೆಡ್ ಮಾಡಿದೆ ಫ್ರೆಂಡ್ಸ್. ಫೇಮಸ್ ಕಂಪನಿ ಫ್ರೆಂಡ್ಸ್ ಇದು. ನೀವು ಇದರಲ್ಲಿ ಜಾಯ್ನ್ ಆಗಬೇಕು ಅಂದರೆ ನೀವು ಸ್ವಲ್ಪನೂ ಟೆನ್ಷನ್ ತಗೋಬೇಡಿ. ಇಲ್ಲಿ ನಂದು ನಂಬರ್ ಕಾಣಿಸ್ತಾ ಇದೆಯಲ್ಲ, ಆ ನಂಬರ್ಗೆ ನೀವು ಕಾಲ್ ಮಾಡಿ. ಇಲ್ಲ ನೀವು ಜಾಯ್ನ್ ಆಗಿಬಿಟ್ಟಿದ್ದೀರಾ ಫಾರ್ ಎವರಲ್ಲಿ, ಆದರೆ ನಿಮಗೆ ಕರೆಕ್ಟ್ ಗೈಡೆನ್ಸ್ ಸಿಗ್ತಾ ಇಲ್ವಾ, ಸೊ ಅದಕ್ಕೂ ನೀವು ಟೆನ್ಷನ್ ತಗೋಬೇಡಿ. ನನಗೆ SMS ಮಾಡಿ, ಇಲ್ಲ ನನಗೆ ಕಾಲ್ ಮಾಡಿ, ನಾನು ನಿಮಗೆ ಕರೆಕ್ಟಾಗಿರೋ ಗೈಡೆನ್ಸ್ನ ಕೊಡ್ತೀನಿ ಫ್ರೆಂಡ್ಸ್. ಸೊ ಫ್ರೆಂಡ್ಸ್, ನೀವು ಇದೆಲ್ಲ ನಿಮ್ಮದು ಡ್ರೀಮ್ಸ್ನ ಸಕ್ಸಸ್ ಮಾಡ್ಕೋಬೇಕು ಅಂದರೆ ನನ್ನ ಜೊತೆ ಜಾಯ್ನ್ ಆಗಿ ಫ್ರೆಂಡ್ಸ್. ನೀವು ನನ್ನ ಜೊತೆ ಜಾಯ್ನ್ ಆಗಲಿಲ್ಲ ಅಂದರೂ ಪರವಾಗಿಲ್ಲ, ಆದರೆ ಫ್ರಾಡ್ ಆಗಿರೋ ಟೀಮ್ಸ್ ಜೊತೆ ಜಾಯ್ನ್ ಆಗಬೇಡಿ ಫ್ರೆಂಡ್ಸ್. ನಿಮ್ಮ ದುಡ್ಡನ್ನು ನೀವು ವೇಸ್ಟ್ ಮಾಡ್ಕೋಬೇಡಿ ಫ್ರೆಂಡ್ಸ್. ಅರ್ಥ ಆಯ್ತಾ ಫ್ರೆಂಡ್ಸ್? ಸೊ ಫ್ರೆಂಡ್ಸ್, ನೀವು ಇಲ್ಗಂಟ ನನ್ನ ವಿಡಿಯೋನ ಇಷ್ಟ ಆಗಿದ್ರೆ, ನಿಜವಾಗ್ಲೂ ಇಷ್ಟ ಆಗಿದ್ರೆ ನೀವು ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಆಮೇಲೆ ಲೈಕ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್. ಥ್ಯಾಂಕ್ ಯು ಫ್ರೆಂಡ್ಸ್.